ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಾಮ್. ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟ್. ಕೊಚ್ಚಿ ಟಸ್ಕರ್ಸ್ ಕೇರಳ 2011 ಆದ ನಂತರ ಆಲ್ಮೋಸ್ಟ್ 14 ವರ್ಷ ಆದ ನಂತರ ಸೌಂಡ್ ಮಾಡ್ತಾ ಇದೆ. ಕೊಚ್ಚಿ ಟಸ್ಕರ್ಸ್ ಕೇರಳ ಬಾಂಬೆ ಹೈಕೋರ್ಟಿಂದ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಏನು ಕೊಚ್ಚಿ ಟಸ್ಕರ್ಸ್ ಕೇರಳ ಮತ್ತೆ IPLಗೆ ರೀ ಎಂಟ್ರಿ ಕೊಡ್ತಾ ಅಥವಾ ಏನು ಸುದ್ದಿ ಆಗ್ತಾ ಇದೆಯಲ್ಲ, ಇಷ್ಟು ದುಡ್ಡು ಕೊಡಬೇಕು BCCI ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ದುಡ್ಡೇನು ಬೇಡ ನಮಗೆ, IPLಗೆ ರೀ ಎಂಟ್ರಿ ಕೊಡ್ತೀವಿ ನಾವು, ಮತ್ತೆ ಇನ್ನೊಂದು ಫ್ರಾಂಚೈಸ್ ಆ್ಯಡ್ ಆನ್ ಆಗುತ್ತಾ, ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಏನಿದು ಆಲ್ ಆಫ್ ಹೆಸರನ್ನು ಕೊಚ್ಚಿ ಟಸ್ಕರ್ಸ್ ಕೇರಳ ಸೌಂಡ್ ಮಾಡ್ತಾ ಇದೆ ಅಂತಂದರೆ, ಅವಾಗ ಸೀನ್ ಆಗಿತ್ತಲ್ಲ, ಅವಾಗ ಇವರು ನಮ್ಮನ್ನು ಕರೆಕ್ಟಾಗಿ ಟರ್ಮಿನೇಟ್ ಮಾಡಿಲ್ಲ ಅಂತ ಕೋರ್ಟಿಗೆ ಹೋಗಿದ್ರು. ಸೊ ಅದು ಇವಾಗ ಇತ್ಯರ್ಥ ಆಗಿದೆ, ನಿರ್ಧಾರ ಈಚೆ ಕಡೆ ಬಂದಿದೆ. ಬಟ್ ಇದೇ ಫೈನಲ್ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ BCCIಗೆ 6 ವಾರ ಇವರು ಅಪೀಲ್ ಮಾಡೋದಕ್ಕೆ, ಅದ್ರ ಮೇಲೆ ಅಪೀಲ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. BCCI ಖಂಡಿತ ಅಪೀಲ್ ಹೋಗ್ತಾರೆ. ಸೊ ಆ ಅಪೀಲ್ ಏನಾದರೂ ಒಂಥರ ಏನು ಫೈನಲೈಸ್ ಆಯಿತು ಅಂತಂದರೆ, ಇದಾಗದೇ ಇಲ್ಲ, ಕೊಡಲೇಬೇಕು ಇವರಿಗೆ ದುಡ್ಡು ಅಂತ ಬಂತು ಅಂತ ಅಂದಾಗ ನಾನು ಏನು ಹೇಳಿದ್ದೀನಿ ಎಲ್ಲ ತಲೆ ಮೇಲೆ ಹೋಗ್ತಾ ಇರುತ್ತೆ ನಿಮಗೆ. ಸೊ ಫಸ್ಟಿಂದ ಬರ್ತೀನಿ. ಕೊಚ್ಚಿ ಟಸ್ಕರ್ಸ್ ಕೇರಳ ಅನ್ನೋ ಟೀಮು ಗೊತ್ತಿರುತ್ತೆ ಎಲ್ಲರಿಗೂ, ಹಿಂದೆ IPL ನೋಡ್ತಿದ್ದವ್ರಿಗೆ. 2011ರಲ್ಲಿ ಕೊಚ್ಚಿ ಟಸ್ಕರ್ಸ್ ಕೇರಳ ಅನ್ನೋದಿತ್ತು. ಮಹೇಂದ್ರ ಜಯವರ್ಧನ್ ಅವರು ಕ್ಯಾಪ್ಟನ್ ಆಗಿದ್ರು, ಬ್ರಾಡ್ ಹಾಗ್ ಇದ್ರು, ಬ್ರೆಂಡನ್ ಮ್ಯಾಕ್ಲಮ್, ವಿನಯ್ ಕುಮಾರ್ ಎಲ್ಲ ಆಡಿದ್ರು. ಸೊ ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಟೀಮ್ನ ಒಂದೇ ಒಂದು ವರ್ಷ ಇಟ್ಕೊಂಡು ಟರ್ಮಿನೇಟ್ ಮಾಡಲಾಯಿತು. ನಮಗೆ ಏನಕ್ಕೆ ಚಿಕ್ಕ ಹುಡುಗರಿದ್ವಿ ನಾವು ಅವಾಗ, ಏನಕ್ಕೆ ಇವ್ರನ್ನ ಟರ್ಮಿನೇಟ್ ಮಾಡೋರು, ಏನಕ್ಕೆ ಕಿತ್ತಾಕೋರು ಅಂತ ಗೊತ್ತಾಗಲಿಲ್ಲ ನಮಗೆ. 8ನೇ ಪೊಸಿಷನಲ್ಲಿ 2011ರಲ್ಲಿ ಇವರು ಫಿನಿಶ್ ಮಾಡಿದ್ರು ಪಾಯಿಂಟ್ಸ್ ಟೇಬಲಲ್ಲಿ. ಏನಂತ ಹೆವಿ ಸೀಸನ್ ಏನಾಗಿರಲಿಲ್ಲ ಕೊಚ್ಚಿ ಟಸ್ಕರ್ಸ್ಗೆ. ಸೊ ಏನಕ್ಕೆ ಟರ್ಮಿನೇಟ್ ಮಾಡಿದ್ರು ಅಂತ ಅಂದರೆ, ಇವರು ಬ್ಯಾಂಕ್ ಗ್ಯಾರಂಟಿಗಳನ್ನ, ಈ ಕಂಪ್ನಿಗಳೇನು ಓನ್ ಮಾಡ್ತಾ ಇದ್ದೋ ಕೊಚ್ಚಿ ಟಸ್ಕರ್ಸ್ ಕೇರಳನ, ಇವರು ಬ್ಯಾಂಕ್ ಗ್ಯಾರಂಟಿಗಳನ್ನ BCCIಗೆ ಕೊಡೋಕ್ಕಾಗಿರ್ಲಿಲ್ವಂತೆ. ಮಾರ್ಚ್ ಎಂಡಲ್ಲಿ ಇವರಿಗೆ ಕೊಡಬೇಕಾಗಿತ್ತಂತೆ, 2011 ಮಾರ್ಚ್ ಎಂಡಲ್ಲಿ. ಬಟ್ ಇವರು ಕೊಡೋದಕ್ಕಾಗಿಲ್ವಂತೆ. ಅದಕ್ಕೋಸ್ಕರ ಸೆಪ್ಟೆಂಬರಲ್ಲಿ ಇವ್ರನ್ನ ಟರ್ಮಿನೇಟ್ ಮಾಡಿದಂತೆ. 2012 ಸೀಸನ್ ಬೇಡ ನೀವು ಟರ್ಮಿನೇಟ್ ಹೋಗಿ ಅಂತ ಟರ್ಮಿನೇಟ್ ಮಾಡಿದ್ರಂತೆ. ಆವಾಗ ಇವರು ಬಾಂಬೆ ಹೈಕೋರ್ಟಿಗೆ ಹೋಗಿದ್ರಂತೆ. ಸೊ ಅದು ಇವಾಗ ನಿರ್ಧಾರ ಆಗಿದೆ. ಎಷ್ಟು ಕೋಟಿ ಕೊಡಬೇಕು BCCI ಅಂತಂದರೆ 539 ಕೋಟಿನ ಕೊಡಬೇಕು ಕೊಚ್ಚಿ ಟಸ್ಕರ್ಸ್ ಕೇರಳಗೆ ಅಂತ ಅಫಿಷಿಯಲ್ ಆಗಿ ಇವಾಗ ಬಾಂಬೆ ಹೈಕೋರ್ಟಿಂದ ಆರ್ಡರ್ ಅಂತೂ ಪಾಸ್ ಆಗಿದೆ. ಇವಾಗ ಏನು ನಿರ್ಧಾರ ಆಗಿದೆ ಅಂತಂದರೆ, ಈ 539 ಕೋಟಿ ಏನಿದೆ ಇದನ್ನು 385.50 ಕೋಟಿನ KCPL ಅವ್ರಿಗೆ ಕೊಡಬೇಕು ಅಂತ, ಆ್ಯಂಡ್ RSW ಅವ್ರಿಗೆ 153.34 ಕೋಟಿನ ಕೊಡಬೇಕು ಅಂತ. ಯಾಕಂದರೆ ಇವರಿಬ್ಬರು ಸೇರಿಕೊಂಡು ಓನ್ ಮಾಡಿದ್ರು ಕೊಚ್ಚಿ ಟಸ್ಕರ್ಸ್ ಕೇರಳನ. KCPL ಗೊತ್ತಿರೋದೇ, ಇದು ಕೇರಳ ಕ್ರಿಕೆಟ್ ಅಂಡರಲ್ಲಿ ಬರುತ್ತೆ, ಅವರೇ ಓನ್ ಮಾಡ್ತಾಯಿದ್ರು. ಸೊ ಸುಮಾರು ಜನಕ್ಕೆ ಆಸೆ ಅಂತೂ ಖಂಡಿತ ಇತ್ತು, ಈ ಕಡೆಯಿಂದ ಸೌತಿಂದ ಇನ್ನೂ ಒಂದು ಟೀಮು, ಕೇರಳದಿಂದ ಇನ್ನೂ ಒಂದು ಟೀಮ್ ಇತ್ತು ಅಂದರೆ ಸಖತ್ತಾಗಿರೋದು ಅಂತ. ಅಂದರೆ ಕೊಚ್ಚಿ ಟಸ್ಕರ್ಸ್ ಕೇರಳನೇ ಇದ್ದಿತ್ತು ಅಂದರೆ ಚೆನ್ನಾಗಿರೋದು ಅಂತ ಸ್ವಲ್ಪ ಜನಕ್ಕೆ ಇರಬಹುದು. ಬಟ್ ನಮಗೆ ಇಲ್ಲ, ಏನು ಇರಲೇಬೇಕು ಅನ್ನೋ ಥರ ಕೇರಳದವ್ರಿಗೆ, ಆ ಸೌತ್ ಬಾಟಮಲ್ಲಿರೋರಿಗೆ ಬಹುಶಃ ಇದ್ದಿರ್ಬೋದನೋ ಆಸೆ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಟರ್ಮಿನೇಷನ್ನು ಅದು ಇದು ಎಲ್ಲ ಆಗಿತ್ತು. ಸೊ ಅವರು ನಮಗೆ ಕರೆಕ್ಟ್ ರೀತಿಯಲ್ಲಿ ಟರ್ಮಿನೇಟ್ ಮಾಡಿಲ್ಲ, ಹೆಂಗೆ ಬೇಕೋ ಹಂಗೆ ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಕೋರ್ಟ್ಗೆ ಹೋಗಿದ್ರು. ಸೊ ಅದು ಇವಾಗ ಇತ್ಯರ್ಥವಾಗಿ ನಿರ್ಣಯ ಬಂದಿದೆ ಈಚೆಗಡೆ. ಇವಾಗ ಕೊಚ್ಚಿ ಟಸ್ಕರ್ಸ್ ಕೇರಳ ಫ್ರೀ ಆಗಿದ್ದಾರೆ. ಕೊಚ್ಚಿ ಟಸ್ಕರ್ಸ್ ಕೇರಳ ಒಂಥರ ಏನು ಅವರು ತಪ್ಪಿದಸ್ತರು ಅಂತ ಏನು ಇಲ್ಲ, ಬಟ್ ಅಪೀಲ್ ಹೋಗ್ಬೋದು BCCI ಅವರು. ಸೊ ಮತ್ತೆ ಏನಾದ್ರು ಕೊಚ್ಚಿ ಟಸ್ಕರ್ಸ್ ಕೇರಳ ಅವರು ಬರ್ತಾರಾ, ರೀ ಎಂಟ್ರಿ ಕೊಡ್ತಾರಾ IPLಗೆ ಅಂತ ಕೇಳಿದ್ರೆ, ಇವ್ರು ಇನ್ನೂ ಅಪೀಲ್ ಹೋಗಬೇಕಾಗತ್ತೆ. BCCI ಅಪೀಲ್ ಹೋಗುತ್ತೆ. ಇದ್ರ ಮೇಲೆ ಏನು ಸುಮ್ಮನೆ ಕೊಟ್ಬಿಡಲ್ಲ, ತೊಗೊಂಡೋಗ್ಬಿಟ್ಟು ಎಷ್ಟು ಕೋಟಿ ಇಟ್ಕೊಳ್ಳಿ ಅಂತ ಅಪೀಲ್ ಹೋಗ್ಬಿಟ್ಟು ಮತ್ತೆ ಅದೇನಾದ್ರು ಪಕ್ಕ ಇದೇ ಆಯಿತು ಅಂತಂದರೆ, ನಿರ್ಣಯ ಇದೇ ಬಂತು ಅಂತಂದರೆ, ಅವಾಗ ಕೊಚ್ಚಿ ಟಸ್ಕರ್ಸ್ ಕೇರಳಗೆ ಒಂದು ಅವಕಾಶ ಅಂತೂ ಖಂಡಿತ ಇರುತ್ತೆ ಮತ್ತೆ ರೀ ಎಂಟ್ರಿ ಕೊಡೋದಕ್ಕೆ. ಬಟ್ ನೆಕ್ಸ್ಟ್ ಸೀಸನ್ನೇ ಕೊಡ್ತಾರಾ, ಅದು ಯಾವಾಗ ಕೊಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಫ್ರಾಂಚೈಸ್ ಒಂಥರ ಫ್ರೀ ಆಗುತ್ತೆ ಅಂತ ಹೇಳಬೇಕು. ಮತ್ತೆ ರೀ ಎಂಟ್ರಿ ಕೊಡಬೇಕು ಅಂತಂದರೆ ಇವರು ಇಲ್ಲಿ 539 ಕೋಟಿ ಅಲ್ಲ, ಏನು ಈ ಚಿಲ್ಲರೆ ಅಮೌಂಟ್ ಏನಿದೆ, ಸೊ ಈ ಚಿಲ್ಲರೆ ಅಮೌಂಟ್ನ ಇಟ್ಕೊಂಡು ಫ್ರಾಂಚೈಸ್ ಅಂತೂ ಖಂಡಿತ ತಗೊಳ್ಳೋದಕ್ಕಾಗೋದಿಲ್ಲ. ಸೊ 11 ಟೀಮ್ ಆಗೋದು ನನಗೇನೋ ಸಿಕ್ಕಾಪಟ್ಟೆ ಡೌಟು. 10 ಟೀಮೇನೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹೋಗ್ಬಿಟ್ಟೈತೆ. ಇವಾಗ ಏನಾದ್ರು ಮ್ಯಾಚ್ಗಳನ್ನ ಇನ್ಕ್ರೀಸ್ ಮಾಡ್ತು ಅಂತಂದರೆ ಆಲ್ಮೋಸ್ಟ್ ಎಷ್ಟು 94 ಮ್ಯಾಚಸ್ಸು ಆಗುತ್ತೆ. 84 ಮ್ಯಾಚಸ್ಸು ನೆಕ್ಸ್ಟ್ ಸೀಸನಿಂದನೂ ಬರ್ತಾ ಇದೆ. ಅದಾದ್ಮೇಲೆ 94 ಮ್ಯಾಚಸ್ ಆಗುತ್ತೆ. ಸೊ ಏನಾದ್ರು 11 ಟೀಮ್ ಏನಾರು ಆಡಾಗೋಗ್ಬಿಡ್ತು ಅಂದರೆ ಹತ್ತತ್ರ 100 ಮ್ಯಾಚ್ಗಿಂತ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ದೊಡ್ಡದು ಸಿಕ್ಕಾಪಟ್ಟೆ ಹೆವಿ ಆಗೋಗ್ಬಿಡುತ್ತೆ IPL ಅನ್ನೋದು. ಇನ್ ಕೇಸ್ ಏನಾದ್ರು ಮ್ಯಾಚ್ಗಳನ್ನ ಇನ್ಕ್ರೀಸ್ ಮಾಡಿ ಜೊತೆಗೆ ಇವ್ರನ್ನೂ ಕೂಡ ಆ್ಯಡ್ ಆನ್ ಮಾಡ್ಕೊಂಡ್ಬಿಟ್ರು ಅಂತಂದರೆ, ಸೊ ನನ್ನ ಪ್ರಕಾರ ಈ ಟೀಮು ಆ್ಯಡ್ ಆನ್ ಆಗೋದೇನಿದೆ ಇದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ. ಇಲ್ಲವೇ ಇಲ್ಲ ಅಂತ ಹೇಳ್ತಿಲ್ಲ, ಫ್ಯೂಚರಲ್ಲಿ ಗೊತ್ತಿಲ್ಲ, ಯಾರು ಹೆಂಗೆ ಬೇಕಾದ್ರೂ ಬರ್ಬೋದು. ಬಟ್ ಸದ್ಯದ ಮಟ್ಟಿಗೆ ನೋಡ್ತು ಅಂದರೆ ಇವ್ರನ್ನಂತೂ ಒಳಗಡೆ ಸೇರಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಡೌಟು. ಯಾಕೆಂತಂದರೆ ಓಪನ್ ಆಗಿಲ್ಲ, BCCI ಓಪನ್ ಆಗಿಲ್ಲ, ನಾವು ಹೊಸ ಫ್ರಾಂಚೈಸ್ನ ತೊಗೊತಾ ಇದ್ದೀವಿ, ಹೊಸ ಫ್ರಾಂಚೈಸ್ನ ಕಾಲ್ ಮಾಡ್ತಾ ಇದ್ದೀವಿ ಅಂತ. ಅದು ಹಳೆ ಫ್ರಾಂಚೈಸ್ ಅಲ್ವಾಗಿರೋ, ಈ ಕಡೆ ರಾಜಸ್ಥಾನ್ ರಾಯಲ್ಸ್ನ ಮತ್ತು CSKನ ಟರ್ಮಿನೇಟ್ ಮಾಡಿದ್ರಲ್ಲ, ವಾಪಸ್ ತೊಗೊಂಡ್ರಲ್ಲ,
ಅಂದರೆ ಬ್ಯಾನ್ ಮಾಡಿಬಿಟ್ಟು ವಾಪಸ್ ಬಂದ್ರಲ್ಲ, ಸೊ ಆ ಥರ ಇವರು ಬರ್ಬೋದಲ್ವಾ ಅಂತ ಹೇಳಿದ್ರೆ ಅವಾಗ ಒಂದೆರಡು ಫ್ರಾಂಚೈಸ್ನ ಹೊಸ್ದಾಗಿ ತೊಗೊಂಬಂದಿದ್ರು. ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಮತ್ತು ಗುಜರಾತ್ ಲಯನ್ಸ್ ಅಂತ ತೊಗೊಂಬಂದ್ರು 2 ವರ್ಷಕ್ಕೆ. ಸೊ ಅದನ್ನ ಕಳಿಸಿದ್ರು, ಇವ್ರನ್ನ ಕರ್ಕೊಂಡ್ರು. ಇವಾಗ ಯಾರನ್ನ ಕಳಿಸ್ತಾರೆ? ಲಕ್ನೋ ಸೂಪರ್ ಜೈಂಟ್ಸ್ನ ಕಳಿಸ್ತಾರೆ, ಗುಜರಾತ್ ಟೈಟನ್ಸ್ನ ಕಳಿಸ್ತಾರೆ. ಸೊ 10 ಟೀಮ್ ಆಲ್ರೆಡಿ ಲಕ್ಸುರಿ ಆಗೋಗ್ಬಿಟ್ಟೈತೆ. 11 ಟೀಮೆಲ್ಲ ಆ್ಯಡ್ ಮಾಡ್ಕೊಳ್ಳೋಂಥದ್ದು ಸದ್ಯದ ಮಟ್ಟಿಗಂತೂ ಖಂಡಿತ ಇಲ್ಲ, ಇದಾಗೋದಿಲ್ಲ. ಸೊ ಇವ್ರಿಗೆ ದುಡ್ಡೇನಿದೆ 500 ಚಿಲ್ಲರೆ ಕೋಟಿ ಏನಿದೆ, ಸೊ ಅದು ಮಾತ್ರ ಸಿಗುತ್ತೆ. ಒಟ್ಟಿನಲ್ಲಿ ಇವ್ರದ್ದು ಏನೋ ತಪ್ಪಿಲ್ಲ ಅನ್ನೋ ಥರ, ಅಂದರೆ ನಮ್ಮನ್ನ ಕರೆಕ್ಟ್ ರೀತಿಲಿ ಟರ್ಮಿನೇಟ್ ಮಾಡಿಲ್ಲ ಅಂತ ಅವ್ರು ಹೋಗಿದ್ರು, ಬಟ್ ಅದು ಕರೆಕ್ಟ್ ರೀತಿಲಿ ಟರ್ಮಿನೇಟ್ ಮಾಡಿಲ್ಲ, ನೀವು ಇವ್ರಿಗೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಬಾಂಬೆ ಹೈಕೋರ್ಟ್ ಹೇಳಿದ್ದೆ ಅಷ್ಟೇ. ಇವರು ವಾಪಸ್ ಬರ್ತಾರೆ, ರೀಎಂಟ್ರಿ ಕೊಡ್ತಾರೆ IPLಗೆ ಅನ್ನೋ ಥರ ಎಲ್ಲ ಏನೂ ಇಲ್ಲ ಸದ್ಯದ ಮಟ್ಟಿಗೆ ಸೀನು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.